ತಂದ್ಯಾ? ಕೊಡು. ಅಯ್ಯೋ ಆರಿಸ್ತಿದೀನ್ರಿ. ಏನ್ ಕಡ್ಲೆಕಾಯಿ ಬೀಜನ? ಅಯ್ಯೋ ತುಂಬಾ ಬಿಸಿ ಇದೆ, ಅನ್ನ ಆರಿಸ್ತಿದೀನಿ ಅಂತ ಹೇಳ್ದೆ. ಪರವಾಗಿಲ್ಲ ಕುಡುಗಿರಿ, ತಿನ್ಬಿಟ್ಟು ಆಫೀಸ್ಗೆ ಹೋಗ್ತೀನಿ. ಮೊದ್ಲು ಹೋಗಿ ದೇವ್ರಿಗೆ ಕೈ ಮುಗಿದ್ ಬನ್ನಿ, ಆಮೇಲೆ ತಿನ್ನೋರಂತ. ತಿಂದ ಮೇಲೆ ಕೈ ಮುಗಿದ್ರೆ ದೇವ್ರೇನ್ ಬೇಡ ಅಂತಾರ? ಕೊಡುಗಿರಿ. ಇವತ್ತು ಅಮಾವಾಸ್ಯೆ ರೀ, ಒಂದ್ ನಿಮಿಷ ಹಿಂಗೋಗ್ ಹಂಗ್ ಬಂದ್ಬಿಟ್ರೆ ಏನಾಗ್ಬಿಡುತ್ತೆ? ಅಯ್ಯೋ ತೊಳ್ದು ಒಣಗಾಕಿದ ಊಟದ ಬ್ಯಾಗ್ನ ಮೇಲ್ಗಡೆನೆ ಬಿಟ್ಬಿಟ್ಟಿದೀನಲ್ಲ. ಇಷ್ಟ ಅಂತೂ ಬಿಸಿ ಬಿಸಿ ಸ್ನಾನ ಚೆನ್ನಾಗಾಯ್ತು. ಬಿಸಿ ಬಿಸಿ ಪುಳಿಯೋಗ್ರೆ. ನಿಮ್ ಕಡೆ ನೆಂಟ್ರು ಯಾರಾದ್ರೂ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದಾರ? ನಮ್ ಕಡೆ ನೆಂಟ್ರು ನಿಮ್ ಕಡೆ ನೆಂಟ್ರು ನೋಡ್ಕೊಂಡಿದ್ದಾರೆ. ನೋಡು ನಮ್ ಸ್ನೇಹಿತ ಅಷ್ಟೇ ನಾವು ನೋಡ್ಕೊಂಡಿದ್ದಾನೆ. ಸ್ನಾನ ಮುಗಿಸ್ಕೊಂಡ್ ಬರ್ತಿದ್ದಾನೆ, ಬಿಸಿ ಬಿಸಿ ಪುಳಿಯೋಗರೆ ರೆಡಿ ಮಾಡಿಟ್ಟಿದ್ದಾನೆ. ಅದ್ ಸರಿ, ಒಂದೇ ಪ್ಲೇಟ್ ಏನಕ್ಕೆ ಇಟ್ಟಿಸ್ಬೇಕು? ಯಾಕೆ? ಬಹುಶಃ ಗಂಡ ಹೆಂಡತಿ ಒಂದೇ ತಟ್ಟಲ್ಲಿ ತಿನ್ಲಿ ಅಂತ ಇರ್ಬೋದೇನೋ. ಅವ್ರ ಆಸೆ ನಾವೇ ತಂದಿರ್ತೇನೋ, ತಿನ್ನೋಣ ಬಾ. ಮೊದಲು ನಾನು ತಿನ್ನಿಸ್ತೇನೆ. ನಾನು ನೀವು ತಿನ್ನಿ, ನನ್ನ ಪಾಡಿಗೆ ನಾನು ತಿನ್ಕೊತೀನಿ. ಯಾಕೆ ಮಗ ಮುಚ್ಚೋದ್ಯಾ? ನೆನ್ನೆ ನೀವು ಮುಂದೆ ತಿಂದಿದ್ಕೆ ನಂಗೆ ದೃಷ್ಟಿ ಆಗೋಯ್ತು, ಅದಕ್ಕೆ. ಗಂಡನ ಮುಂದೆ ಹೆಂಡತಿ ತಿಂದ್ರೆ ದೃಷ್ಟಿ ಆಗ್ಬಿಡುತ್ತಾ? ಬೆಕ್ಕಿ ಚಳಿ ಜ್ವರ ಬರೋ ಮಾತಾಡ್ತೀಯಲ್ಲೇ. ತಿನ್ನು. ಯಾಕಪ್ಪ ಹೀಗ್ ಮಾಡ್ತೀಯ ನೀನು? ಅಲ್ಲ, ಯಾರಾದ್ರೂ ಸಿಕ್ಕಿದ್ರೆ ಚೆನ್ನಾಗಿದ್ದೀರಾ ಅಂತ ಕೇಳ್ಬಿಟ್ಟು ಕಳಿಸ್ಬೇಕಪ್ಪ. ನೀನೇನಪ್ಪ ನಮ್ಮನೆಗ್ ಬನ್ನಿ ಚೆನ್ನಾಗಿರ್ತೀರಾ ಅಂತ ಕರ್ಕೊಂಡೇ ಬಂದ್ಬಿಡ್ತೀಯಲ್ಲಪ್ಪ. ಅಲ್ಲ ಬರ್ಲಿ, ಒಂದೆರಡು ದಿವಸ ನಮ್ಮನೇಲಿ ಇರ್ಲಿ, ನನಗೇನು ಬೇಜಾರಿಲ್ಲ. ಆದ್ರೆ ಮಂತ್ ಎಂಡ್ ಯಾಕೆ? ವೈ? ಇದನ್ನ ನೀನೇ ಅರ್ಥ ಮಾಡ್ಕೊಳ್ತೀಯ ಅಂತ ಸುಮ್ನಿರಕ್ಕೂ ಆಗ್ತಿಲ್ಲ. ಇನ್ನೊಂದಿನ ಹೋದ್ರೆ ಏನಾದ್ರೂ ಅಡ ಇಟ್ಬಿಟ್ಟು ದಿನ ನಡೆಸ್ಬೇಕಾಗತ್ತೆ. ಇದನ್ನೆಲ್ಲ ನಿನ್ನ ಹತ್ರ ಹೆಂಗಪ್ಪ ಹೇಳ್ಕೊಳ್ಳಿ? ಬಾಯಲ್ಲಿ ಹೇಳ್ಕೊ. ಏಯ್ ಯಾರೇ ಅದು ಬಾಯಲ್ಲಿ ಹೇಳ್ಕೊಳ್ದೆ ಇನ್ ಹೆಂಗ್ರಿ ಹೇಳ್ಕೊಳಕಾಗತ್ತೆ? ಭಗವಂತ, ಏನ್ ಮಾಡ್ತಿದ್ರ ನೀವು? ಬಿಡ್ರ ಕೈನಾ? ಏನಾಯ್ತಾ? ಏನಣ್ಣ ನೀನು ಇದೆಲ್ಲ ಮಾಡೋ ತಪ್ಪು ಅಂತ ಇನ್ನೊಬ್ರಿಗೆ ಹೇಳೋಷ್ಟು ಬುದ್ಧಿ ನಿನಗಿದೆ. ನೀನೇ ಅಂತ ಕೆಲಸ ಮಾಡ್ತೀಯಲ್ಲ, ಸರಿನಾ? ಓ, ಹಾಗಾದ್ರೆ ನಾನ್ ಮಾತಾಡಿದೆಲ್ಲ ಕೇಳಿಸ್ಕೊಂಡ್ಬಿಟ್ರ? ಇನ್ ಮುಚ್ಚಿಟ್ಟೇನ್ ಪ್ರಯೋಜನ? ಹೌದ್ರಯ್ಯ, ನನ್ ಕೈಲಿ ಆಗ್ತಾ ಇಲ್ಲ. ಅದಕ್ಕೆ ಇದಕ್ಕೆಲ್ಲ ಒಂದ್ ಫುಲ್ ಸ್ಟಾಪ್ ಇಟ್ಬಿಡೋಣ ಅಂತ ಈ ನಿರ್ಧಾರಕ್ಕೆ ಬಂದಿದ್ದೀನಿ. ಈ ನಿರ್ಧಾರ ತಪ್ಪಲ್ಲಣ್ಣ. ಅಲ್ಲಣ್ಣ, ನಮ್ಗೆ ನಿಂತರ ಆಫೀಸ್ ಕೆಲಸ ಇದೆಯಾ? ಇಲ್ವಲ್ಲ, ನಮಗೂ ಕಷ್ಟಗಳಿದಾವೆ. ನಾವು ಬಿಸಿಲಲ್ಲಿ ದುಡಿತಾ ಇದೀವಿ. ಹಾಗಂತ ಸಾಯಿ ಯೋಚನೆ ಮಾಡ್ತೀವ? ಆತ್ಮಹತ್ಯೆ ತಪ್ಪಲ್ಲಣ್ಣ. ಹತ್ಯೆ ಯಾವ ಯಾರ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದ್ದು? ನನ್ ಪಾಡಿಗೆ ನನ್ನ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ರೆ. ಫ್ರೆಂಡ್? ಯಾವ ಫ್ರೆಂಡು? ಇಲ್ಲೇ ಕೂತಿದಾರಲ್ಲ. ಎಲ್ಲಣ್ಣ? ಯಾರು ಕಾಣಿಸ್ತಾ ಇಲ್ಲ. ಕಣ್ಬಿಟ್ ನೋಡಯ್ಯ, ಇಲ್ಲಿ ಕೂತಿಲ್ವಾ? ನಗ್ಬೇಡ ನೀನು. ನಾನೆಲ್ಲಣ್ಣ ನಗ್ತಾ ಇದ್ದೀನಿ. ಆತ್ಮಹತ್ಯೆ ಮಾಡ್ಕೊಳ್ಳೋದು ತಪ್ಪು ಅಂತ ನಾವ್ ಹೇಳಕ್ ಬಂದ್ವಿ. ಓ ಯೋ, ಹೆಸರು ಹೇಳ್ಬೇಕಾಯ ನಿನಗೆ? ನಾನೇ ಸಹಾಯಕ್ ಹೋಗ್ಲಿ? ನನಗೆ ತಲೆ ಕೆಟ್ಟಿದ್ಯಾ? ಸುಳ್ಳು ಹೇಳಿದ ಬಿಟ್ಬಿಡ್ತೀವ? ನಿಂಗೆ ಇವತ್ತು ಯಾಕೋ ತಲೆ ಕೆಟ್ಟಿದೆ ಅನ್ಸುತ್ತೆ. ಹೌದು, ಇತ್ತೀಚೆಗೆ ಏನೇನೋ ಮಾತಾಡ್ತಾ ಇರ್ತೀಯ ಒಬ್ನೇ. ಅಲ್ಲ, ನೀವಿಬ್ರು ಸೇರಿ ನನಗೆ ತಲೆ ಕಟ್ಟಿದೆ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀರಾ? ಹೌದು. ನನ್ ಲೈಫ್, ನನ್ ಪ್ರಾಣ, ನನ್ನ ಇಷ್ಟ. ನಾನು ಏನ್ ಬೇಕಾದ್ರೂ ಮಾಡ್ಕೋತೀನಿ. ನೀವೇನ್ ಮಾಡ್ಕೋತೀರಾ? ನಾನು ಆತ್ಮಹತ್ಯೆ ಮಾಡ್ಕೋತೀನಿ. ಐ ವಿಲ್. ಇಂಗ್ಲಿಷ್ ಏನಂತಾರೆ? ಐ ವಿಲ್ ಸೂಸೈಡ್. ನಾನು ಆತ್ಮಹತ್ಯೆ ಮಾಡ್ಕೋತೀನಿ. ಏನ್ ಮಾಡ್ಕೊಂತ್ಯಾ? ಆತ್ಮಹತ್ಯೆ ಮಾಡ್ಕೊಳ್ತೀನಿ. ಏನಯ್ಯ ಮಾಡ್ತ್ಯಾ? ಅರೆಸ್ಟ್ ಮಾಡ್ತೀನಿ. ಯಾರದು? ಬಿಡು. ನಂದು 8 ಕಿಡ್ನಾಪ್ ಆಗಿದೆ. ಇನ್ನು ಒಂದಾಗ್ಲಿ ಅಂತ ಕಾಯ್ತಾ ಇದ್ದೀನಿ. ಯಾಕೆ? ಲಕ್ಕಿ ನಂಬರ್ 9. ಕೈ ಬಿಡ್ತೀರಾ? 9ನೇ ಕಿಡ್ನಾಪ್ ನಿನ್ನನ್ನೇ ಮಾಡೋಣ ಅಂತಿದ್ದೀನಿ. ನಿಮ್ಮ ಹೆಸರು? ಕೆಂಪಿರುವೆ ಕೆಂಪ. ಯಾಕೆ?
ನಾನು ಕಿಡ್ನಾಪ್ ಮಾಡಬೇಕಾದ್ರೆ ಇರುವೆ ಬಿಟ್ಟೆ ಕಿಡ್ನಾಪ್ ಮಾಡೋದು. ಇರ್ಲಾರ್ದೆ ಇರುವೆ ಬಿಟ್ಕೊಳ್ಳೋದು ಅಂದ್ರೆ ಇದೆ. ಯಾವುದು? ನಂದು ಸೂಸೈಡ್ ಕೇಸು. ನೀವೇ ಕಾರಣ ಅಂತ ಬರ್ದ್ಬಿಡ್ತೀನಿ ಅಷ್ಟೇ. ನಂದು 376 ಏನ್, ನಮ್ದು 576. ನಂದು 420, ನಂದು 508. ನಂದು 501B. ನಿಲ್ಸ್ರಯ್ಯ ಸಾಕು. ಒಳ್ಳೆ BMTC ಬಸ್ ನಂಬರ್ಗಳ ತರ ಹೇಳ್ತಾ ಇದೀರಾ ವಿತ್ ಆಲ್ಫಾಬೆಟ್ಸು. ನಿಮ್ ಸವಾಸನೆ ಬೇಡ. ಸರ್, ಅಲ್ಲಿ ವೆದರ್ ಸರಿ ಇಲ್ಲ, ಭಾರಿ ಭೂಕುಸಿತ ಆಗೋ ಸಾಧ್ಯತೆ ಇದೆ. ನಾನು ಇಲ್ಲಿ ಕುತ್ಕೋಬೋದಾ? ಕುಕ್ಕುರು ಬಡಿಯೋ, ಬೆಳಿಗ್ಗೆಯಿಂದ ಬೋಣಿ ಆಗಿಲ್ಲ ಅಂತ ನನ್ನ ಚಿಂತೆ. ಯಾಕಪ್ಪ, ಏನಾಯ್ತು? ಅಣ್ಣ, ಹೊಟ್ಟೆ ತುಂಬಾ ಹಸಿತಿತ್ತು ಅಂತ ಬಂದ ಕಣಣ್ಣ. ಆಚೆ ತೊಳ್ಬಿಟ್ರು, ದುಡ್ಡಿಲ್ಲ ಕಣಣ್ಣ. ನಮ್ ತಾಯಣ್ಣಗೂ ಹೊಟ್ಟೆ ಹಸಿತೈತೆ ಕಣಣ್ಣ. ಅಯ್ಯೋ, ಅದಕ್ಕೆಲ್ಲ ಯಾಕಪ್ಪ ತಾಯಣೆ ಹಾಕ್ತ್ಯಾ? ಹಸುವು ಅಂದ್ರೆ ಏನು ಅಂತ ನನಗೂ ಗೊತ್ತಿದೆ. ಸ್ವಲ್ಪ ತಡಿ, ಬಂದೆ. ಅಣ್ಣ. ಓ ಶಿವಣ್ಣ, ಏನ್ ಬೇಕಾಗಿತ್ತು? ಬಿಸಿ ಬಿಸಿ 2 ಪ್ಲೇಟು 2,000 ರೂಪಾಯಿ ನೋಟು. ನೀವು ತಮಾಷೆ ಮಾಡ್ಬೇಡಿ. ತಿನ್ನಕ್ಕೆ ಏನ್ ಬೇಕು ಹೇಳಿ ಅಂದೆ. ನನಗೇನು ಬೇಡ ಪಾಪ, ಹೊರಗಡೆ ನಿಂತಿದಾರಲ್ಲ ಅವ್ರಿಗೆ. ಇಂಥವ್ರೆಲ್ಲ ದಿನಕ್ಕೆ 100 ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅಂತವ್ರಿಗೆಲ್ಲ ದಿನ ಊಟ ಕೊಡ್ಸಕ್ ಆಗತ್ತಾ? ನಿಮ್ಗೆ ಏನ್ ಬೇಕು ಹೇಳಿ. ದಯವಿಟ್ಟು ನನ್ನ ಮಾತು ಕೇಳಿ. ಹೇಳಿ. ಸದ್ಯಕ್ಕೆ ನನ್ನ ಹತ್ರನೂ ದುಡ್ಡಿಲ್ಲ. ಒಂದ್ ಚಿತ್ರಾನ್ನ ಕೊಟ್ರೆ ನನ್ನ ಅಕೌಂಟಲ್ಲೇ ಕೊಡಿ. ಸಂಬಳ ಬಂದ್ಮೇಲೆ. ಆಯ್ತು ಕೊಡ್ತೀನಿ. ಏ ಶಂಕರ, ಒಂದ್ ಪ್ಲೇಟ್ ಚಿತ್ರಾನ್ನ ಕಟ್ಟೋ. ಭಗವಂತ ನಿಮ್ಗ ಒಳ್ಳೇದ್ ಮಾಡ್ಲಪ್ಪ. ಪಾಪ ಆತ ಹಸುವು ಅಂತ ಬಂದ, ಊಟ ಕೊಡಿಸ್ದೆ. ಅಲ್ಲ, ಆ ಲಂಚ್ಗೂ ಈ ಲಂಚಕ್ಕೂ ಏನ್ ಲಿಂಕು? ನಿನ್ನ ಹೆಸರಲ್ಲಿ ಲೆಕ್ಕ ಬರ್ದಾಯ್ತಲ್ಲ, ಆ ಲೆಕ್ಕನೇ ಈ ಲೆಕ್ಕಾಚಾರ. ಸರಿ ಹೋಯ್ತಲ್ಲ? ಹಾ ಭಗವಂತ, ನಾನು ಪ್ರತಿ ಸಾರಿ ಹಸುವಾದವ್ರಿಗೆ ಏನಾದ್ರು ಕೊಟ್ಟಾಗ್ಲೆಲ್ಲ ನನಗೆ ತುಂಬಾ 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 ಒಳ್ಳೇದಾಗಿದೆ. ಅದೆಂಥದ್ದೇ ಸಮಸ್ಯೆ ಇರಲಿ, ಠಕ 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 ಅಂತ ಸಾಲ್ವ್ ಆಗ್ಬಿಟ್ಟಿದೆ. ಹಸು ನೀಗ್ಸೋದು ಅಷ್ಟೊಂದು ದೊಡ್ಡ ಪುಣ್ಯನ? ಶಿವಪ್ರಸಾದ್, ಪುಣ್ಯಕ್ಕೆ ದೊಡ್ಡದು ಚಿಕ್ಕದು ಅನ್ನೋದಿಲ್ಲ. ಒಂದ್ ಪ್ರಾಣ ಉಳಿಸೋ ಡಾಕ್ಟರ್ಗೆ ಎಷ್ಟು ಪುಣ್ಯ ಸಿಗುತ್ತೋ, ಸೈಡ್ ಸ್ಟ್ಯಾಂಡ್ ಹಾಕೊಂಡು ಗಾಡಿ ಓಡಿಸೋನ್ನ ನೋಡಿ ಸ್ಟ್ಯಾಂಡ್ ಅಂತ ಕೂಗಿ ಅವನ್ನ ಎಚ್ಚರಿಸ್ತಾನಲ್ವಾ, ಅವನಿಗೂ ಅಷ್ಟೇ ಪುಣ್ಯ ಸಿಗುತ್ತೆ. ಅಷ್ಟೇ ಅಲ್ಲ, ಹಿರಿಯರನ್ನ ರಸ್ತೆ ದಾಟಿಸೋದು, ವಿಶೇಷ ಚೇತರನ್ನ ಸಮಾನವಾಗಿ ನೋಡೋದು, ಬಾಡೋಗ್ತಿರೋ ಗಿಡಗಳನ್ನ ಪೋಷಣೆ ಮಾಡೋದು, ಪ್ರಾಣಿ ಪಕ್ಷಿಗಳಿಗೆ ನೀರು ಆಹಾರ ನೀಡೋದು, ಇವೆಲ್ಲವೂ ಶ್ರೇಷ್ಠವಾದ ಪುಣ್ಯನ ಸಂಪಾದನೆ ಮಾಡೋ ಅದ್ಭುತವಾದ ದಾರಿಗಳು. ಇದನ್ನ ಒಂದ್ಸಲ ಮಾಡು, ನಿನ್ನ ಜೀವನದಲ್ಲಿ ಆಗೋ ಅದ್ಭುತ ಬದಲಾವಣೆಗೆ ನೀನೇ ಸಾಕ್ಷಿಯಾಗಿರ್ತೀಯ. ಆಹಾ, ಎಷ್ಟು ಚೆನ್ನಾಗಿ ಹೇಳಿದೆ ಭಗವಂತ. ನಾನು ಅದನ್ನ ಪಾಲಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಆದ್ರೆ ನನಗೆ ಒಂದು ಅರ್ಥ ಆಗ್ಲಿಲ್ಲ, ನಾನು ಅಲ್ಲಿ ಕೊಟ್ಟು ದುಡ್ಡನ್ನ ನೀನು ಇಲ್ಲಿಗೆ ಹೇಗೆ ಲಿಂಕ್ ಮಾಡಿದೆ? ಇಟ್ಸ್ ಕ್ವೈಟ್ ಕನ್ಫ್ಯೂಸಿಂಗ್. ಕ್ಯಾನ್ ಯು ಎಕ್ಸ್ಪ್ಲೇನ್? ಭಗವಂತ, ಭಗವಂತ, ಹಲೋ, ಶಿವಪ್ರಸಾದ್ ಅಲ್ವಾ ಇವನು? ನೀನೇನ ಕೈ ಬಂದಿದ್ಯಾ ಇಲ್ಲಿ? ರೀ ಶಿವಪ್ಪ, ಇವನನ್ನ ಯಾಕ್ರೆ ಕರ್ಕೊಂಬಂದ್ರಿ? ಆ ACP ನೋಡಿದ್ರೆ ನಮ್ಮನ್ನ ಹಾಕೊಂಡು ರುಬ್ತಾರೆ. ಸರ್, ಸೂಸೈಡ್ ಅಟೆಂಪ್ಟ್ ಹೈ ವಿಟ್ನೆಸ್ ಇದೆ, ಅದಕ್ಕೆ ಎದೆ ಹಾಕೊಂಡು ಬಂದೆ. ಸರ್, ನಾನು ಏನು ಮಾಡಿಲ್ಲ ಸರ್. ರೀ ಶಿವಪ್ರಸಾದ್, ಪೊಲೀಸು ಮತ್ತೆ ಹೆಂಡತಿ ನಿಜ ಹೇಳು ಅಂತ ಕೇಳಿದ್ರೆ ಎಲ್ರು ಹೇಳೋದು ಇದನ್ನೇ, ನಾನೇನು ಮಾಡಿಲ್ಲ ಸಾರ್ ಅಂತ. ACP ಸಪೋರ್ಟ್ ಇದೆ ಅಂತ ಓವರ್ ಆಗಿ ಆಡ್ತಿದ್ಯಾ ಅನ್ಸುತ್ತೆ. ಹೌದು ಸರ್, ಇವನ್ ಮಾತ್ರ ಬಿಡ್ಬೇಡಿ, ರೌಡಿಗಳೆಲ್ಲ ಇವನಿಗೆ ಸಪೋರ್ಟು. ಸರ್, ನನಗೆ ಯಾಕೋ ಇವನ್ ಹಿಂದೆ ಒಂದು ದೊಡ್ಡ ಶಕ್ತಿ ಇದೆ ಅನಿಸ್ತಿದೆ. ಅದೇ ಸರ್, ಗ್ಯಾಂಗು ಸೆಲ್ಗೆ ಹಾಕಿ ರುಬ್ಬಿದ್ರೆ ಎಲ್ಲ ಗೊತ್ತಾಗತ್ತೆ. ಅವತ್ತು ನಿಮ್ಮ ಷಡ್ಕ ಆ ಕೆರಾಡಿ ಕಾಶಿನಾಥ ಹಾಗೆ ಹೇಗೆ ಅಂತ ದೊಡ್ಡದಾಗಿ ಹೇಳ್ತಾ ಇದ್ದ. ಬರ್ಲಿ ಅವನು, ಅವನ್ನೇ ಹಿಡ್ಕೋತೀನಿ. ಸರ್ 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 ಸರ್
ರುಬ್ಬೋ ಅಂತ ಕೆಲಸ ನಾನು ಏನು ಮಾಡಿಲ್ಲ ಸರ್. ಕಮಿಷನರ್ ಆಫೀಸಿಂದ ಫೈಲ್ ಕೊಟ್ಟು ಕಳ್ಸಿರು, ಕೊಟ್ಟಿವಪ್ಪ ಅಂದೇಳಿ ಬಂದೆ. ಅಯ್ಯಬ್ಬ, ಇವತ್ತಿನ ಕೆಲಸ ಮುಗೀತು. ಹಾಯ್ ಶಿವ ಅವರೇ, ನೀವೇನ್ ಮರ್ರೆ ಇಲ್ಲ? ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಬೆಟ್ಟದ ಮೇಲೆ ಹೋಗಿದ್ದ, ಎಳ್ಕೊಂಡು ಬಂದೆ. ಅಯ್ಯಬ್ಯಾ, ನಿಮಗೆ ಅಂತ ಬಂದಿತ್ತು ಮರ್ರೆ. ಯೋ ಕಾಶಿ, ಟೋಟಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ, ಮಿಸ್ಕಮ್ಯುನಿಕೇಶನ್ ಆಗಿ, ಮಿಸ್ಟೇಕ್ ಆಗಿ ನನ್ನನ್ನು ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ನನಗೂ ಟೋಟಲಿ ಮಿಸ್ ಹೊಡಿತಿತ್ತು, ಸ್ವಲ್ಪ ಕ್ಲಾರಿಟಿ ಕೊಡಿ ಮರ್ರೆ. ಓಕೆ ಲೆಟ್ ಮೀ ಎಕ್ಸ್ಪ್ಲೈನ್. ಸರ್, ನನಗೆ ಒಂಟಿಯಾಗಿರ್ಬೇಕು ಅಂತ ಅನಿಸ್ದಾಗ್ಲೆಲ್ಲ ಆ ಬೆಟ್ಟದ ಹತ್ರ ಹೋಗಿ ಸ್ವಲ್ಪ ಹೊತ್ತು ಕೂತು ಫ್ರೆಶ್ ಆಕ್ಸಿಜನ್ನ ತಗೊಂಡು ಬೇಡದೇ ಇರೋ ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಬಿಟ್ಬಿಟ್ಟು ಬರೋದು ನನ್ನ ರೂಟೀನ್ ಸರ್. ಇವತ್ತು ಕೂಡ ಹಾಗೆ ಹೋಗಿದ್ದೆ. ಹಾಗೇ ಯೋಚನೆ ಮಾಡ್ತಾ 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 ಸ್ವಲ್ಪ ತುದಿಲ್ ನಿಂತಿದ್ದೆ. ಅಷ್ಟಕ್ಕೆ ಅವರು ನಾನು ಸುಸೈಡ್ ಮಾಡ್ಕೊಳಕ್ ನಿಂತಿದ್ದೀನಿ ಅಂತ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ರು ಸರ್. ಆಕ್ಚುಲಿ ನಾನು ಸೈಡ್ಗೆ ಹೋಗಿದ್ದೆ, ಸೂಸೈಡ್ಗಲ್ಲ. ಈ ಮಾತುಗಳನ್ನ ಸಂದರ್ಭ ಸಹಿತ ವಿವರಿಸಿದ್ದೀನಿ. ಆತ್ಮಹತ್ಯೆ ಮಾಡ್ಕೊಳ್ಳೋದು ಮಹಾಪಾಪ ಅಂತ ನನಗೂ ಗೊತ್ತು ಸರ್. ಐ ಆಮ್ ಎ ಜೆಂಟಲ್ಮನ್, ಐ ವಿಲ್ ನಾಟ್ ಡೂ ಲೈಕ್ ದ್ಯಾಟ್, ಪ್ಲೀಸ್ ಬಿಲೀವ್ ಮೀ. ಹೌದು ಸರ್, ಇವ್ರು ಹೇಳೋದಲ್ಲ 100% ನಿಜಾಯೇ ಇರುತ್ತೆ. ಇವ್ರ ಮುಖ ಅಲ್ದಿರೋ ನನ್ನ ಮುಖ ಕಂಡಾರು ಬಿಟ್ಟು ಕಳಿಸಿ ಸರ್. ಪಾಪದ ಜನ. ಚಾನ್ಸೇ ಇಲ್ಲ. ಲಾಸ್ಟ್ ಟೈಮು ನನಗೆ ಚಮಕಾಯಿಸಿ ಇಲ್ಲಿಂದ ಹೋದ. ಈ ಸಲ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾನೆ. ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಹಲೋ, ಯಾರು? ಸರಿ, ನಾನು ಈಗಲೇ ಬರ್ತೀನಿ. ಏನ್ ಸರ್ ವಿಶೇಷ? ಸುಮಾರು ವರ್ಷಗಳಾದ್ರೂ ಮಕ್ಕಳಾಗಿರ್ಲಿಲ್ಲ ಅಂತ ನಾನು ಮಾದೇಶ್ವರನ್ಗೆ ಹರಕೆ ಹೊತ್ತಿದ್ದೆ. ಅದು ಈಗ ನೆರವೇರ್ತು. ನನಗೆ ಗಂಡು ಮಗು ಆಯ್ತಂತೆ. ನಾನು ಅಪ್ಪ ಆಗಿದ್ದೀನಿ. ಕಂಗ್ರ್ಯಾಚುಲೇಷನ್ ಸರ್. ಮಾದೇಶ್ವರ ರೀ, ಮುನ್ಸ್ವಾಮಿಗೆ ಹೇಳಿ ಗಾಡಿ ಎತ್ತ ಕೇಳ್ರಿ. ಹಾಗೆ ಸ್ಟೇಷನ್ ಇರೋರಿಗೆಲ್ಲ ಸ್ವೀಟ್ ಹಂಚ್ಬಿಡಿ. ಆಯ್ತು. ಮನೆ ಬಾಡಿಗೆ ಕಟ್ಟಿದೀಯನೋ? ಕಟ್ಟಿದ್ದೀನಪ್ಪ. ಮತ್ತ್ಯಾಕೆ ಬಂದಿದ್ದಾನೆ? ಬಾಡಿಗೆ ಜಾಸ್ತಿ ಮಾಡಕ್ ಬಂದಿರ್ಬೇಕು ರೀ. ಸುಮ್ಮನಿರಿ, ಹಿಂದಿರ ನೀನೇ ಐಡಿಯಾ ಕೊಡ್ಬೇಡ. ನಿಮ್ಮ ಗುಸುಗುಸು ಎಲ್ಲ ನನಗೆ ಕೇಳಿಸ್ತಾ ಇದೆ. ನಾನು ಅದು ಯಾವುದಕ್ಕೂ ಬಂದಿಲ್ಲ. ನಾನು ಬಂದಿರೋದು ನೀವೆಲ್ಲ ಮನೆ ಖಾಲಿ ಮಾಡಲಿ ಅಂತ ಹೇಳೋದಕ್ಕೆ ಬಂದೆ. ಸರ್, ಏನು ಹೇಳ್ತಾ ಇದ್ದೀರಾ ಸರ್? ನೋಡು ಶಿವು, ನನಗೆ ಒಳ್ಳೆ ಗಿರಾಕಿ ಸಿಕ್ಕಿದ್ದಾರೆ. ಅದಕ್ಕೆ ಈ ಪ್ರಾಪರ್ಟಿನ ಮಾರ್ಬಿಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಅದಕ್ಕೆ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ, ಇನ್ನು 2 ತಿಂಗಳು ಟೈಮ್ ಇದೆ. ಅಷ್ಟರೊಳಗಡೆ ನೀವು ಖಾಲಿ ಮಾಡಿಬಿಟ್ರೆ ಭಾರಿ ಒಳ್ಳೇದಾಗುತ್ತೆ. ಸರ್, ಏನು ಸರ್ ಸಡನ್ ಆಗಿ ಹೇಳ್ತಾ ಇದ್ದೀರಾ? ಅಲ್ಲ, ಇದು ನಿಮ್ಮ ಫೈನಲ್ ಡಿಸಿಷನಾ? ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರು ಅನ್ನೋಂಗೆ ಇಂಥ ಒಳ್ಳೆ ಆಫರ್ ಬಂದಾಗ ಬಿಡಕ್ಕಾಗತ್ತಾ ಶಿವು? ಮಾರೋದಂತೂ ಪಕ್ಕ. ಅಣ್ಣ, 2 ತಿಂಗಳು ಟೈಮ್ ಕೊಟ್ಟಿದ್ದೀರಾ ನಿಜ. ಅಷ್ಟರಲ್ಲಿ ನಮಗೆ ಬೇರೆ ಮನೆ ಸಿಗುತ್ತೆ, ಅದು ನಿಜನೇ. ಆದರೆ ಈ ಮನೆ ನಮಗೆ ಒಗ್ಗೋಗಿದೆ ಅಣ್ಣ. ಹೌದು ಸರ್, ಅಂಬ್ಲಿನೋ ಗಂಜಿನೋ ಕುಡ್ಕೊಂಡು ನಾವು ಈ ಮನೆಯಲ್ಲಿ ನೆಮ್ಮದಿಯಾಗಿದ್ದೀವಿ. ಈ ಮನೇಲಿ ನಕ್ಕಿದ್ದೀವಿ, ಹತ್ತಿದ್ದೀವಿ, ತುಂಬ ಕನಸುಗಳನ್ನ ಕಟ್ಕೊಂಡಿದ್ದೀವಿ. ಇಂಥ ಮನೆನ ಬಿಟ್ಟು ಹೋಗು ಅಂದರೆ ನಾವು ಎಲ್ಲಿ ಅಂತ ಹೋಗೋದು ಸರ್? ನೋಡು ಶಿವು, ಎಲ್ಲಾರ್ಗು ಅವ್ರವ್ರ ಮನೆ ಮೇಲೆ ಒಂದು ಅಟ್ಯಾಚ್ಮೆಂಟ್ ಇದ್ದೇ ಇರುತ್ತೆ. ನನಗೂ ನಂದೇ ಆದಂಥ ಕಮಿಟ್ಮೆಂಟ್ ಇರುತ್ತಲ್ವಾ. ನೀವು ಬೇರೆ ಈ ಮನೆಗೆ ಭಾಳ ಹಚ್ಕೊಂಡ್ಬಿಟ್ಟಿದ್ದೀರಾ. ಏನು ಮಗಳು? ಓಕೆನಪ್ಪ, ನಿನಗೋಸ್ಕರ ಒಂದು ಎಕ್ಸ್ಟ್ರಾರ್ಡಿನರಿ ಆಫರ್ ಕೊಡ್ತೀನಿ. ಈ ಮನೆನ ವ್ಯಾಪಾರಕ್ಕೆ ನಾನು 60 ಲಕ್ಷ ರೂಪಾಯಿ ಮಾತಾಡಿದ್ದೀನಿ. ನಿನಗೋಸ್ಕರ ಓನ್ಲಿ ಫಾರ್ ಯು 55 ಲಕ್ಷ ರೂಪಾಯಿಗೆ ಕೊಟ್ಬಿಡ್ತೀನಿ. ತಗೊಂಬಿಡು. $55 ಲಕ್ಷ? ಅಮ್ಮ, ನನ್ನ ಹುಡುಕ್ತೆ ಸಿಗ್ಲಿಲ್ಲ. ಬಾಯಿಗೆ ಬಾರಿಸ್ತೀನಿ. ಅಳದೇಸು ಮೊದಲು ಸೌಂಡ್ ಬರಬಾರ್ದು. ಹುಡುಕ್ತಾ ಇಲ್ವಾ ಇಲ್ಲಿ? ಸಿಗುತ್ತಾ ಇರೋ. ಯಾಕೆ ಅಳ್ತಾ ಇದ್ಯಾ? ಏನಾಗ್ತೀರಿ? ಬರೀ ಹುಡುಕದೇ ಆಗೋಯ್ತಿ ಮನೇಲಿ. ಮಕ್ಳು ಸಾಕ್ಸು, ಗಂಡನ್ ಟೈ, ಮಾವನ್ ಮಾತ್ರೆ, ಬರೀ ಹುಡುಕು 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 ಅಷ್ಟೇ. ಏಯ್, ಇದೇನೋ? ಅಲ್ಲ, ಕರ್ಮ ಬೇರೆ. ಬರ ಕಡೆ. ಇಷ್ಟೆಲ್ಲ ಹುಡುಕಿದ್ರೆ ದೇವ್ರೆ ಸಿಕ್ಬಿಟ್ಟಿರೋನೋ ಏನೋ. ಇಲ್ಲೂ ಸಿಗತ್ತೆ ಕಸ, ಕಡ್ಡಿ, ಜೇಡ ಅಷ್ಟೇ. ಎಲ್ಲ ನನ್ ಕರ್ಮ. ಇದೇನೋ? ಅಲ್ಲಮ್ಮ.
ಅದ್ ಎಲ್ಲಿಟ್ಟಿರ್ತೀಯೋ ಏನೋ ಆ ದೇವ್ರಿಗೆ ಗೊತ್ತು. ಸ್ವಂತ ಮನೆ ಅಂತ ಆಗಿದ್ದಿದ್ರೆ ಇದನ್ನೆಲ್ಲ ಇಡೋದಕ್ಕೆ ಅಂತಾನೆ ಒಂದ್ ಜಾಗ ಮಾಡ್ಬೋದಾಗಿತ್ತು. ಆದ್ರೆ ಇದು ಬಾಡಿಗೆ ಮನೆ ಅಲ್ವೇ, ಯಾವತ್ತಾದ್ರೂ ಒಂದಿನ ಇಲ್ಲಿಂದ ಬಿಟ್ಟು ಹೋಗ್ಲೇಬೇಕಲ್ಲ. ಓಹೋ ಹಗ್ಗ, ಖಾಲಿ ಬಾಕ್ಸು. ನನಗೀಗ ಅರ್ಥ ಆಗ್ತದೆ ರೀ, ಮನೆಗ್ ಬಂದ್ ಹೊಸ್ತ್ರಲ್ಲಿ ಹಗ್ಗ ಎತ್ತಿಡು, ಖಾಲಿ ಬಾಕ್ಸ್ ಎತ್ತಿಡು ಅಂತ ಯಾಕೆ ಹೇಳ್ತಾ ಇದ್ರಿ ಅಂತ. ಈ ಮನೆ ಖಾಲಿ ಮಾಡ್ಬೇಕಾದ್ರೆ ಇರೋ ಐಟಮ್ಸ್ ಎಲ್ಲ ಕಟ್ಟಿ ಬಿಗಿಯಕ್ ಬೇಡವಾ? ಅದಕ್ಕೆ ಈಗ ಬಾಡಿಗೆ ಮನೆ ಎಲ್ ಸಿಗುತ್ತೋ, ಅದ್ರ ಓನರ್ ಹೆಂಗಿರ್ತಾನೋ, ಅಕ್ಕಪಕ್ಕದ ಮನೆಯವ್ರು ಹೆಂಗಿರ್ತಾರೋ, ನೀರಿರುತ್ತೋ ಇಲ್ವೋ, ಬಟ್ಟೆ ಒಣಗಾಕಕ್ ಜಾಗ ಇರುತ್ತೋ ಇಲ್ವೋ, ಹಬ್ಬ ಹರಿದಿನ ಅಂತ ಬಂದಾಗ ಪಾತ್ರೆ ಎಲ್ಲ ತೊಳ್ದಿಡಕ್ ಜಾಗ ಇರುತ್ತೋ ಇಲ್ವೋ, ಆ ಭಗವಂತನೇ ಬಲ್ಲ. ಇದಾ ಹೇಳು. ಅಳ್ಬೇಡ, ಸಿಕ್ತು ತಾನೇ ಈಗ ಬುಕ್ಕು. ಹೇಳ್ತೆ ತಾನೆ ಅಳ್ಬೇಡ ಅಂತ. ಮುಚ್ಚು ಬಾಯಿ. ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ, ಎಲ್ಲೋ ಅವ್ರಪ್ಪನ್ ತರಾನೇ. ನೋಡ ಶಿವು, ನನ್ನ ಇಡೀ ಜೀವಮಾನದಲ್ಲಿ ಕಷ್ಟಪಟ್ಟು ದುಡಿದ ಹಣನೆಲ್ಲ ಬ್ಯಾಂಕಲ್ಲಿ ಇಟ್ಟಿದ್ದೀನಿ ಕಣು. ಯಾವತ್ತಾದ್ರೂ ಒಂದಿನ ನಮ್ಮ ಕೈಲಿ ಆಗೋದೇ ಇಲ್ಲ ಅನ್ನೋ ಪರಿಸ್ಥಿತಿ ಬಂದಾಗ ಈ ಹಣನ ಉಪಯೋಗಿಸಿ ಅಂತ ನನ್ನ ಹೆಂಡತಿ ಮಾತು ತಗೊಂಡಿದ್ದು ಕಣು. ಶಿವು, ನನ್ನ ಮಗ ಸ್ವಂತ ಮನೆ ತಗೋತಿದ್ದಾನಲ್ಲ ಅನ್ನೋದೇ ಒಂದು ಖುಷಿ ಕಣನು. ಗುಡಿಸ್ಲಾದ್ರೂ ಪರವಾಗಿಲ್ಲ, ಸ್ವಂತ ಮನೆ ಮಾಡಬೇಕು ಅನ್ನೋದೇ ನಮ್ಮಂಥ ಮಿಡ್ಲ್ ಕ್ಲಾಸ್ ಜನಗಳ ಆಸೆ. ತಗೋ, ಇದೊಂದು 5 ಲಕ್ಷ ಇದೆ. ಸರ್, ಮನೆ ತಗೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆನೂ ಆಗಿದೆ. ಲೋನ್ಗೂ ಅಪ್ಲೈ ಮಾಡಿದ್ದೀನಿ. ದೇವ್ರ ದಯದಿಂದ ಎಲ್ಲ ಪಾಸಿಟಿವ್ ಆಗಿ ಆಗ್ತಾ ಇದೆ ಸರ್. ಭಗವಂತ ಎಲ್ಲ ಒಳ್ಳೇದು ಮಾಡ್ತಾನೆ, ಆಲಿಸ್ತಾನೆ. ಆಮೇಲೆ ಶಿವು, ಪಕ್ಕದಲ್ಲಿ ಕಾರ್ನರ್ ಸೈಟ್ ನಂದೊಂದಿತ್ತಲ್ಲ, ಗೊತ್ತಲ್ಲ ನಿನ್ಗೆ? ಗೊತ್ತು ಸರ್. ಆ ಸೈಟ್ನ 40 ಲಕ್ಷಕ್ಕೆ ವ್ಯಾಪಾರ ಮಾಡಿದೆ. ಏನ್ ಅದೃಷ್ಟನಯ್ಯ ನಿಂದು. ಈ ಜಾಗ ಮನೆ ಎರಡೂ ಸೇರಿ ಬರೀ 55 ಲಕ್ಷಕ್ಕೆ ಕೊಡ್ತಾ ಇದ್ದೀನಿ. ಹೌದು ಸರ್, ಎಲ್ಲ ನಮ್ಮ ತಂದೆ ತಾಯಿ ಮಾಡಿದ ಪುಣ್ಯ. ಎಲ್ಲಿ ಲೈಫ್ ಲಾಂಗ್ ಬಾಡಿಗೆ ಮನೇಲೆ ಕಾಲ ಕಳೆದ್ಬಿಡ್ತೀವಿ ಅಂತ ಅನ್ಕೋತಾ ಇದ್ದೆ. ಸತ್ಯ, ಎಲ್ಲ ಒಳ್ಳೇದಾಗ್ತಾ ಇದೆ. ಇದೆಲ್ಲ ಕನಸ ಅಂತ ಅನಿಸ್ತಾ ಇದೆ. ಸಾರಿ ಸರ್, ಬಂದಾಗಿಂದ ಕೇಳಿಲ್ಲ. ಕಾಫಿ ಬೇಡ, ಕಂತೆ ಇರಿ ಸರ್. ಗಿರಿ, ಅಮೌಂಟು ತಂದೇರಿ. ಶಿವು, ನಾವು ಕೂಡ ಮೊದಲು ಬಾಡಿಗೆ ಮನೆಯಲ್ಲೇ ಇದ್ವಂತೆ. ನಮ್ಮ ಹಿರಿಕರು ಕಷ್ಟಪಟ್ಟು ಹೊಟ್ಟೆ ಬಟ್ಟೆ ಕಟ್ಟಿ ಆಸ್ತಿ ಪಾಸ್ತಿ ಮಾಡೋದಕ್ಕೆ ಆ ಭಗವಂತ ಇವತ್ತೇನೋ ನಮ್ಮನ್ನ ಈ ಒಂದು ಪರಿಸ್ಥಿತಿನಲ್ಲಿ ಚೆನ್ನಾಗಿ ಇಟ್ಟಿದ್ದಾನೆ. ಇವಾಗ ನೀನು ಮಾಡ್ತಾರೋ ಈ ಕೆಲಸ ಇದೆಯಲ್ಲ, ಮುಂದೆ ನಿನ್ನ ಮಕ್ಕಳ ಭವಿಷ್ಯಕ್ಕೆ ಬಹಳ ಒಳ್ಳೇದಾಗತ್ತೆಯಾ. ಕರೆಕ್ಟಾಗಿ ಹೇಳಿದ್ರಿ ಸರ್. ಗಿರಿಜಮ್ಮ, ಮಹಾಲಕ್ಷ್ಮಿ ತಗೊಂಡ್ಬಂದಿ. ನಮಸ್ಕಾರ ಸರ್. ತಗೊಳ್ಳಿ ಸರ್. 10 ಲಕ್ಷ ಇದೆ ಅಡ್ವಾನ್ಸ್ ಅಮೌಂಟು. ಮಿಕ್ಕಿದ ಅಮೌಂಟ್ಗೆ ಲೋನ್ ಹಾಕಿದ್ದೀನಿ. ಲೋನ್ 10 ದಿವಸದಲ್ಲಿ ಆಗುತ್ತೆ ಅಂತ ಹೇಳಿದ್ದಾರೆ. ಆದ ಕೂಡಲೇ ಟ್ರಾನ್ಸ್ಫರ್ ಮಾಡ್ತೀನಿ ಸರ್. ಆಯಿತು. ಮಿಕ್ಕಿದ ಅಮೌಂಟ್ಗೆ ನೀನು ಲೋನ್ ಆದ್ಮೇಲೆ ಟ್ರಾನ್ಸ್ಫರ್ ಮಾಡು. ಅದಕ್ಕೆ ಮುಂಚೆ ಒಂದು ಚೆಕ್ ಬರ್ಕೊಟ್ಬಿಡು. ಅಯ್ಯೋ, ಗಾಬರಿ ಯಾಕಾಗ್ತಿದ್ಯಾ ಶಿವು? ನಿನ್ ಲೋನ್ ಅಮೌಂಟ್ ಆಗ್ತಾ ಇರೋಂಗೆನೆ ನಿನ್ನ ಚೆಕ್ನ ನಿನಗೆ ಹುಷಾರಾಗಿ ವಾಪಸ್ ಕೊಡ್ತೀನಿ. ಯಾಕೆ ಸರ್, ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ವಾ? ಹೇ ಚಿ ನಿನ್ನ ಮೇಲೆ ನನಗೆ ತುಂಬಾ ನಂಬಿಕೆ, ಆದ್ರೆ ಬ್ಯಾಂಕ್ನವ್ರ ಮೇಲೆ ನನಗೆ ಯಾಕೋ ನಂಬಿಕೆ ಇಲ್ಲ. ಶಿವು, ನಿನಗೆ ಬ್ಯಾಂಕ್ ವ್ಯವಹಾರ ಹೊಸದು ಅನ್ಸುತ್ತೆ, ಅದಕ್ಕೆ ಬಹಳ ಈಸಿಯಾಗಿ ಹೇಳ್ತಿದ್ಯಾ. ಅಣ್ಣ, ನಿಜವಾಗ್ಲೂ ಲೋನ್ ಆಗುತ್ತೆ, ನೀವೇನು ಯೋಚನೆ ಮಾಡಬೇಡಿ. ಅಯ್ಯಯ್ಯೋ, ನಾನು ಅದೇ ಹೇಳ್ತಿರೋದಮ್ಮ. ನೀವು ಏನು ಚಿಂತೆ ಮಾಡಬೇಡಿ. ಲೋನ್ ಆಗ್ತಾ ಇರೋಂಗೇನೆ ನಿಮ್ಮ ಚೆಕ್ನ ನಿಮಗೆ ವಾಪಸ್ ಕೊಡ್ತೀನಿ ಅಂತ ಹೇಳ್ತಿದ್ದೀನಲ್ಲ.
ಧೈರ್ಯಂ ಸಾಹಸಂ ಲಕ್ಷ್ಮಿ. ಅಬ್ಬಾ ಹೆದರ್ಬೇಡ ಶಿವು. ಈ ಥರ ದೊಡ್ಡ ದೊಡ್ಡ ವ್ಯವಹಾರಗಳ ಕೈ ಹಾಕ್ಬೇಕಾದ್ರೆ ಈ ಸಣ್ಣ ಪುಟ್ಟ ಗಾಬರಿ ಇರಬೇಕು, ಭಯ ಇರಬೇಕು. ಆಗಲೇ ಅದು ಪ್ರಕ್ರಿಯೆ, ಅದು ಹಂಗಾಗುತ್ತೆ, ಒಳ್ಳೇದಾಗುತ್ತೆ. ಧೈರ್ಯವಾಗಿರು. ದೇವರು ನಿಜವಾಗ್ಲೂ ಒಳ್ಳೇದು ಮಾಡ್ತಾನೆ. ಒಳ್ಳೆ ಮನಸ್ಸಿಂದ ನಾನು ಈ ಮನೆ ಕೊಡ್ತಾ ಇದ್ದೀನಪ್ಪ. ಚೆನ್ನಾಗಾಗುತ್ತೆ ನಿಮಗೆ. ಸರಿ ನೋಡಿ, ಥ್ಯಾಂಕ್ ಯು ಶಿವು. 10 ದಿವಸ ನಾನು ಕಾಯ್ತೀನಿ. 11ನೇ ದಿವಸ ಈ ಚೆಕ್ಕನ್ನು ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ತೀನಿ. ಕ್ಲಿಯರ್ ಆಯ್ತಾ? ಬಹಳ ಸಂತೋಷ. ಕ್ಲಿಯರ್ ಆಗ್ಲಿಲ್ವಾ? ಕ್ರಿಮಿನಲ್ ಕೇಸು, ನಾಳೆ ಜೈಲು ಗೀಲು ಅಂತ ಪ್ರಾಬ್ಲಮ್ ಆಗ್ಬಿಡುತ್ತೆ. ಆಮೇಲೆ ಮನೇನೂ ಹೋಗುತ್ತೆ, ಮರ್ಯಾದೆನೂ ಹೋಗುತ್ತೆ. ವ್ಯವಹಾರದಲ್ಲಿ ನಾನು ತುಂಬ ಕಟ್ನಿಟ್ಟು. ಅರ್ಥ ಆಯ್ತಾ ಶಿವು? ಗಿರ್ಜಮ್ಮ ಹೋಗ್ಬರ್ತೀನಮ್ಮ. ಬರ್ಲಾ ಶಿವು? ಹಾಂ, ಹುಷಾರ್ ಹುಷಾರ್. ನೋಡಪ್ಪ ಶಿವು, ನೋಡಪ್ಪ, ನನ್ನ ಕೈಲಿ ಏನೂ ಇಲ್ಲ. ನಿನ್ನ ಲೋನ್ ಅಪ್ಲಿಕೇಶನ್ ಫೈಲ್ ರಿಜೆಕ್ಟ್ ಆಗಿದೆ. ರಿಜೆಕ್ಟ್ ಆಗಿದೆಯಾ ಸರ್? ಏನು ಹೇಳ್ತಾ ಇದ್ದೀರಾ? ಎಲ್ಲ ಡಾಕ್ಯುಮೆಂಟ್ಸು ಸರಿ ಇದೆ ಅಂತ ಅವತ್ತು ನೀವೇ ಹೇಳಿದ್ರಲ್ಲ ಸರ್. ಹೂನಪ್ಪ ಹೇಳಿದ್ದೆ, ಆದ್ರೆ ಏನು ಮಾಡೋದು? ಅದ್ಯಾವುದೋ ನಂಜನಗೂಡು ಬ್ಯಾಂಕಲ್ಲಿ ನಿನ್ನ ಹಳೆ ಬ್ಯಾಂಕ್ ಅಕೌಂಟ್ ಸಿಕ್ಕಿದೆ ಅಂತೆ. ವೆರಿಫಿಕೇಶನ್ ಟೈಮಲ್ಲಿ ಗೊತ್ತಾಗಿದೆ ಅದರಲ್ಲೇನೋ ಸಮಸ್ಯೆ ಇದೆಯಂತೆ. ಅದು ಇಲ್ಲಿ ಹೈಲೈಟ್ ಆಗ್ತಾ ಇದೆ, ಹಾಗಾಗಿ ರಿಜೆಕ್ಟ್ ಆಗಿದೆ. 15 ದಿವಸದಲ್ಲಿ ಲೋನ್ ಆಗುತ್ತೆ ಅಂತ ಅವತ್ತು ನೀವೇ ಗ್ಯಾರಂಟಿ ಕೊಟ್ರಲ್ಲ ಸರ್. ಪಾಪ ನಮ್ಮ ಮನೆಯವರು ಸ್ವಂತ ಮನೆ ಆಗುತ್ತೆ ಅಂತ ತುಂಬಾ ಆಸೆ ಇಟ್ಕೊಂಡಿದ್ದಾರೆ. ನಮ್ಮಪ್ಪ ಅಂತೂ ಊರಿಗೆಲ್ಲ ಟಾಮ್ ಹೊಡೆದ್ಬಿಟ್ಟಿದ್ದಾರೆ. ಈ ಟೈಮಲ್ಲಿ ಲೋನ್ ರಿಜೆಕ್ಟ್ ಆಗಿ ನಾನು ಮನೆ ತಗೊಳಕ್ ಆಗ್ಲಿಲ್ಲ ಅಂದ್ರೆ ನಾನು ಬೀದಿಗೆ ಬಂದ್ಬಿಡ್ತೀನಿ ಸರ್. ನನ್ನ ಮಾನ 3 ಕಾಸಿಗೆ ಹರಾಜಾಗ್ಬಿಡುತ್ತೆ ಸರ್. ಸರ್ ನನಗೆ ಇನ್ನೊಂದು 4 ದಿವಸ ಟೈಮ್ ಇದೆ ಸರ್. ದಯವಿಟ್ಟು ಹೆಂಗಾರು ಮಾಡಿ ಲೋನ್ ಅಪ್ರೂವ್ ಮಾಡಿಸ್ಕೊಡಿ ಸರ್. ನೀವು ಕೈ ಮುಗಿದು ಕೇಳ್ಕೊಳ್ತೀನಿ. ನೋಡಪ್ಪ ಶಿವು, ನಾನು ಏನು ಮಾಡಲಿ ನೀನೇ ಹೇಳು. ಒಂದು ಲೋನ್ ಅಪ್ರೂವ್ ಆಗಬೇಕು ಅಂತಂದ್ರೆ ಲೋನ್ ಡಾಕ್ಯುಮೆಂಟೇಶನ್ ವೆರಿಫೈ ಆಗಬೇಕು. ಅದು ಮೊದಲನೇ ಹೆಜ್ಜೆ. 2ನೇ ಸ್ಟೆಪ್ ಅದನ್ನು ನಾನು ನೋಡಿ ಓಕೆ ಮಾಡಬೇಕು. 3ನೇ ಹೆಜ್ಜೆ ನಾನು ಓಕೆ ಮಾಡಿದ ಫೈಲ್ನ ಸೀನಿಯರ್ ಮ್ಯಾನೇಜರ್ ಟೇಬಲ್ ಮೇಲೆ ಇಡಬೇಕು. ಅವರು ಅದನ್ನು ನೋಡಿ ವೆರಿಫೈ ಮಾಡಿ ಓಕೆ ಮಾಡಿದ ಮೇಲೇ ಲೋನ್ ಅಪ್ರೂವ್ ಆಗೋದು. ಆದರೆ ಇಲ್ಲಿ ನಿನ್ನ ಫೈಲು ಫಸ್ಟ್ ಸ್ಟೇಜಲ್ಲಿ ಎಕ್ಕಿಟ್ಟು ಹೋಗಿದೆಯಲ್ಲಪ್ಪ. ಹಾಂ, ಆದರೂ ಹೋಗಲಿ ಅಂತ ಅವ್ರ ಹತ್ರ ಕಾಡಿ ಬೇಡಿ ನಿನ್ನ ಫೈಲ್ನ ಮೂವ್ ಮಾಡೋಣ ಅಂತ ಅಂದ್ಕೊಂಡ್ರೆ ಅವರು ಟ್ರಾನ್ಸ್ಫರ್ ಆಗಿದ್ದಾರೆ. ಹೊಸದಾಗಿ ಬಂದಿರೋ ಸೀನಿಯರ್ ಮ್ಯಾನೇಜರ್ ಯಾವ ಥರ ವ್ಯಕ್ತಿ ಅಂತ ನನಗೆ ಗೊತ್ತಿಲ್ಲ. ಹಾಗಾಗಿ ನಾನು ಯಾವುದೇ ಥರ ರಿಸ್ಕ್ ತಗೊಳ್ಳಲ್ಲಪ್ಪ. ಸರ್, ನಮ್ಸಿ ಈ ರೀತಿ ಮೋಸ ಮಾಡಬಾರ್ದು ಸರ್. ಅಲ್ಲ, ಆಗಲ್ಲ ಅನ್ನೋ ಹಾಗಿದ್ದಿದ್ರೆ ಅವತ್ತೇ ಹೇಳ್ಬೋದಾಗಿತ್ತಲ್ಲ ಸರ್. ಸರ್, ನಾವು ಮಿಡ್ಲ್ ಕ್ಲಾಸ್ನವರು ಯಾರಾದರೂ ಸಣ್ಣದಾಗಿ ನಂಬಿಸಿದ್ರು ದೊಡ್ಡ ದೊಡ್ಡ ಕನಸುಗಳು ಕಟ್ಕೊಂಡ್ಬಿಡ್ತೀವಿ. ನಮ್ಮ ಕನಸನ್ನೆಲ್ಲ ನುಚ್ಚುನೂರು ಮಾಡ್ಬಿಡಿ ಸರ್. ಸರ್, ನೀವು ಲೋನ್ ಕೊಡೋವರೆಗೂ ನಾನು ಇಲ್ಲಿಂದ ಕದ್ಲೋದಿಲ್ಲ ಸರ್. ಓ, ಇಲ್ಲೇ ಧರಣಿ ಕೂರ್ಬೇಕಂತಿದ್ಯೇನೋ? ನೋಡು, ಈಗಿಂದೀಗಲೇ ಆಚೆ ಹೋಗ್ಲಿಲ್ಲ ಅಂತಂದ್ರೆ ಸೆಕ್ಯೂರಿಟಿನ ಕೂಗಿ ಕತ್ ಹಿಡ್ದು ಆಚೆ ತರಬೇಕಾಗತ್ತೆ. ಹುಷಾರ್. ಕತ್ ಹಿಡಿದು ಆಚೆಗೆ ದಬ್ಬಿಸ್ತೀರಾ? ರೀ, ಆಗ್ಲಿಂದ ಫೋನ್ ಆತರ ಬಡ್ಕೋತಾನೆ ಇದೆ. ಯಾಕೆ ಎತ್ತುತ್ತಾ ಇಲ್ಲ ನೀವು? ರೀ, ಏನಾಯ್ತು ನಿಮ್ಗೆ? ಗಿರಿ, ಲೋನ್ಗೆ ಅಪ್ಲೈ ಮಾಡಕ್ ಹೋದಾಗ ಥ್ಯಾಂಕ್ ಯು ಹೇಳಕ್ ಕೈ ಕೊಟ್ಟು ಬ್ಯಾಂಕ್ನವರು ಇವತ್ತು ಲೋನ್ ಆಗಲ್ಲ ಅಂತ ಕೈ ಕೊಟ್ಬಿಟ್ರು. ರೀ, ಈ ವಿಷಯನ ಈಗ ಹೇಳ್ತಿದ್ದೀರಲ್ಲ, ಆಗ್ಲೇ ಹೇಳಕ್ ಏನಾಗಿತ್ತು ನಿಮ್ಗೆ? ಗಿರಿ, ಒಳ್ಳೆ ಸುದ್ದಿ ಹೇಳಕ್ಕೆ ಟೈಮ್ ನೋಡ್ಕೊಂಡು ಹೇಳಬೇಕು. ಕೆಟ್ಟ ಸುದ್ದಿಗೆ ಯಾವ ಮುಹೂರ್ತ? ಓನರ್ಗೆ ಚೆಕ್ ಕೊಟ್ಬಿಟ್ಟಿದ್ದೀನಿ. ಬ್ಯಾಲೆನ್ಸ್ ಅಮೌಂಟ್ ಕೊಡ್ಲಿಲ್ಲ ಅಂದ್ರೆ ಕೇಸ್ ಆಗ್ತೀನಿ ಅಂತ ಹೇಳಿದ್ದಾರೆ. ನನಗಂತೂ ತುಂಬಾ ಭಯ ಆಗ್ತಾ ಇದೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ರೀ, ಬಡ್ಕೋತೀನಿ ದಿನ ಬಲಮಗ್ಲಲ್ಲೇ ಎದ್ದೇಳಿ ಅಂತ. ನನ್ನ ಮಾತೆ ಕೇಳಲ್ಲ ನೀವು. ಇವತ್ತು ನೀವು ಎಡಮಗ್ಲಲ್ಲೇ ಎದ್ದಿರ್ಬೇಕು. ಅದಕ್ಕೆ ಲೋನ್ ಕ್ಯಾನ್ಸಲ್ ಆಗಿರೋದು. ಸುಮ್ಮನೆ ಇರೋಗಿರಿ. ಅಲ್ಲ, ಬ್ಯಾಂಕ್ ಅವ್ರೇನು ನಮ್ಮ ರೂಮ್ಗೆ CCTV ಹಾಕಿರ್ತಾರ? ನಾನು ಎಡಗಡೆ ಎದ್ನ ಬಲಗಡೆ ಎದ್ನ ಅಂತ ತಿಳ್ಕೊಂಡು ಲೋನ್ ಕ್ಯಾನ್ಸಲ್ ಮಾಡೋದಕ್ಕೆ? ಮೊದಲೇ ಬೈಕೆ ಗಂಟ್ಲು ಒಣಗ್ತಾ ಇದೆ. ಓನರ್ಗೆ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗಿದೆ. ಆಗ್ಲಿಂದ ಫೋನ್ನ ಸೈಲೆಂಟ್ ಮಾಡ್ತಾ ಇದ್ದೀನಿ. ಅಪ್ಪ,
ಓನರ್ ಅಂಕಲ್ ಬಂದಿದ್ದಾರೆ. ಸ್ಕಂದ, ಅಪ್ಪ ಮನೇಲಿಲ್ಲ. ಹಾ, ಫೋನ್ ಬಿಟ್ಬಿಟ್ಟು ಆಚೆ ಹೋಗಿದ್ದಾರೆ ಅಂತ ಹೇಳ್ತೀಯಾ? ಸರಿ ಅಪ್ಪ. ಗಿರಿ, ನಂಗೆ ಸರಿಯಾಗಿ ಸುಳ್ಳು ಹೇಳೋಕ್ಕೂ ಬರಲ್ಲ. ಅವ್ರೇನಾದ್ರು ರೂಮ್ ಒಳಗೆ ಬಂದ್ಬಿಟ್ರೆ ಬಚ್ಚಿಟ್ಕೊಂಡ್ಬಿಡ್ತೀನಿ. ರೀ, ಎಲ್ಲಿ ಪುಟ್ಟ ನಿಮ್ಮಪ್ಪ? ಅದು ಅಪ್ಪ ಮನೇಲಿ ಇಲ್ವಂತೆ. ಮೊಬೈಲ್ನ ಮನೇಲೆ ಬಿಟ್ಟು ಹೊರಗೆ ಹೋಗಿದಾರಂತೆ. ಓ ಹೌದಾ? ಇದನ್ನ ಯಾರು ಹೇಳಿದ್ರು? ರೂಮಲ್ಲಿ ಅಪ್ಪನೇ ಹೇಳಿದ್ರು. ರೂಮ್ನಲ್ಲಿ ಅಪ್ಪನೇ ಹೇಳಿದ್ರಾ? ಪಿತಾಜಿ, ಸರಿ ಸರಿ, ಬರ್ಲಿ ಬರ್ಲಿ, ವೆಯ್ಟ್ ಮಾಡ. ರೀ ರೀ, ಓಹೋ, ಫೋನ್ನ ಮನೇಲಿ ಬಿಟ್ಟು ಹೋದ ಶಿವು ಮಹಾರಾಜರು ರೂಮಿಂದ ಆಚೆ ಬರ್ತಾರೆ. ಬನ್ನಿ ಬನ್ನಿ ಬನ್ನಿ, ಸ್ವಾಗತ ಸರ್. ಕೂತ್ಕೊಳ್ಳಿ ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳಿ. ಸಾರಿ ಸರ್. ಕತೆ ಎಲ್ಲ ಬೇಡ, ನನಗೆ ಕಂತೆ ಬೇಕು. ನೋಡಯ್ಯ ಶಿವು, ನೀವು ತುಂಬಾ ಒಳ್ಳೆ ಜನ, ಬಹಳ ಮರ್ಯಾದಸ್ಥರು, ನಂಬಿಕಸ್ಥರು ಅಂತ ಈ ಮನೇನ ಬಹಳ ಕಡಿಮೆ ಬೆಲೆಗೆ ಕೊಡೋದು ಒಪ್ಕೊಂಡಿದ್ದೆ. ನನ್ನ ಹತ್ರನೇ ಆಟ ಆಡ್ತಾ ಇದೀಯ. ನಾನು ನನ್ನ ಆಟಗಳನ್ನ ಸ್ಟಾರ್ಟ್ ಮಾಡ್ಲಾ? ತಾತ, ಈ ಬುಕ್ ಎಲ್ಲ ಬೇಡ, ಇದನ್ನೆಲ್ಲ ಇಟ್ಬಿಡಿ. ಹೇ, ನಿನಗೆ ಬೇಡ, ನನಗೆ ಬೇಕು. ಸುಮ್ಮನೆ ಹೋಗು. ಅದೇನು ನಿಮ್ಮ ಇಷ್ಟ, ಏನಾದ್ರೂ ಮಾಡ್ಕೊಳ್ಳಿ. ಅಡುಗೆ ಮನೆ ಸಾಮಾನೆಲ್ಲ ಕಟ್ಟಿಡೋದೇ ಇವಾಗಿರೋ ದೊಡ್ಡ ಕೆಲಸ. ಏ ಸ್ಕಂದ, ಪ್ರಣಿ, ನಿಮ್ಮ ಬುಕ್ಸ್ ಎಲ್ಲ ಕರೆಕ್ಟಾಗಿ ಎತ್ತಿಟ್ಕೊಳ್ಳಿ. ಆಮೇಲೆ ನಂಗೆ ಅದು ಕಳ್ದೋಯ್ತು ಇದು ಕಳ್ದೋಯ್ತು ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ. ಮಾವ, ನಿಮ್ಮ ವಾಕಿಂಗ್ ಸ್ಟಿಕ್ಕು ಮತ್ತು ಮಾತ್ರೆಗಳನ್ನ ಮರೀದೇ ಎತ್ತಿಟ್ಕೊಂಬಿಡಿ, ಆಯ್ತಾ? ಆಯ್ತಮ್ಮ. ರೀ, ನಿಮ್ಮ ಫೈಲ್ಸ್ ಎಲ್ಲ ಒಂದು ಕಡೆ ಜೋಡಿಸಿಟ್ಬಿಟ್ಟಿದ್ದೀನಿ, ಅದನ್ನೆಲ್ಲ ನೀವೇ ನೋಡ್ಕೋಬೇಕು. ನನಗೆ ಗೊತ್ತಾಗಲ್ಲ. ನನಗೆ ಬೇಕಾದಷ್ಟು ಕೆಲಸ ಇದೆ ಅಡುಗೆ ಮನೆಯಲ್ಲಿ. ಶಿವು, ಆಹಾ, ನಮಸ್ಕಾರ ಯಜಮಾನ್ರೆ. ಅದೃಷ್ಟ ಅಂದ್ರೆ ನಿಂದೇನಪ್ಪ. ಸರ್, ಮನೆ ಖಾಲಿ ಮಾಡ್ತಾ ಇದೀವಿ. ಇದರಲ್ಲಿ ಏನು ಸರ್ ಅದೃಷ್ಟ? ಆಲ್ಮೋಸ್ಟ್ ಎಲ್ಲ ಆಗೋಯ್ತು ಸರ್. ಆಟೋಗೂ ಹೇಳ್ಬಿಟ್ಟಿದ್ದೀನಿ, ಒಂದು ಅರ್ಧ ಗಂಟೆ ಟೈಮ್ ಕೊಡಿ, ಬಂದ ತಕ್ಷಣ ಹೊಟ್ಬಿಡ್ತೀವಿ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಿಮ್ ಸ್ವಂತ ಮನೆ ಬಿಟ್ಬಿಟ್ಟು? ಹಾ, ಸ್ವಂತ ಮನೆನಾ? ಹೌದು ಶಿವು, ಇನ್ಮೇಲಿಂದ ಈ ಮನೆ ನಿಮ್ ಸ್ವಂತದ್ದು. ಅಣ್ಣ, ನೀವು ಹೇಳ್ತಿರೋದು ನಮಗೊಂದು ಅರ್ಥ ಆಗ್ತಾ ಇಲ್ಲ. ನೆನ್ನೆ ತಾನೇ ನೀವು ಅಷ್ಟೆಲ್ಲ ಹೇಳಿ ಇವತ್ತು ಈ ಮನೆ ನಮ್ದೆ ಅಂತ ಆಡ್ಕೋತಾ ಇದ್ದೀರಲ್ಲ ಅಣ್ಣ. ಅಯ್ಯೋ ಗಿರ್ಜಮ್ಮ, ನಾನು ಯಾಕೆ ಆಡ್ಕೊಳ್ಳಿ? ನಮ್ಮ ಮನೆ ದೇವರು ಮುಡುಕುತೊರೆ ಮಲ್ಲಿಕಾರ್ಜುನ ಸ್ವಾಮಿ ಮೇಲಾಣೆ, ಈ ಮನೆ ನಿಮ್ಮದೇ, ನಿಮ್ಮ ಸ್ವಂತದ್ದೇ. ಶಿವು, ದುಡ್ಡು ನನ್ನ ಅಕೌಂಟ್ಗೆ ಬಂದಾಯ್ತು, ಅದಕ್ಕೆ ಸ್ವೀಟ್ ತಗೊಂಡು ಜೊತೆಗೆ ಬಂದಿದ್ದೀನಿ ನಾನು. ತಗೋ ಸ್ವೀಟ್ ತಗೋ. ಸರ್ ಪ್ಲೀಸ್ ಇರಿ ಸರ್, ನಂಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಸ್ವಲ್ಪ ಬಿಡಿಸಿ ಹೇಳಿ ಸರ್. ಅದನ್ನ ನಾವು ಹೇಳ್ತೇವೆ. ಅಂಕಲ್, ಆಂಟಿ, ನೀವು? ನಾವೇ, ಆದ್ರೆ ನಡೆದಿರೋ ವಿಷಯ ನಾವ್ ಹೇಳಲ್ಲ, ಅವನು ಹೇಳ್ತಾನೆ. ಮಲ್ಲಿಕಾರ್ಜುನ್, ಚೆನ್ನಾಗಿದೆಯಾ? ನೋಡಿ, ಬಹಳ ವಿಶ್ವ, ಇವನೇ ಕಣ ನನ್ನ ಮಗ. ನಿನ್ನ ಮಗನ? ಅಯ್ಯೋ ಕಂದ, ಎಷ್ಟು ಬೆಳೆದು ಬಿಟ್ಟಿದ್ಯೋ. ಅದೇ ಹೊಸದಾಗಿ ಕೆಲಸ ಸಿಕ್ಕಿದೆ, ಇಲ್ಲೇ ಕ್ವಾರ್ಟರ್ಸ್ ಅಲ್ಲಿ ಇದ್ದಾರೆ ಅಂತ ಹೇಳ್ತಿದ್ರಲ್ಲ, ಅವರೇನಾ? ಅವನೇ ಕಣಮ್ಮ ಇವನು. ಆದ್ರೆ ಇವ್ರಿಗೂ ನಾವ್ ಈ ಮನೆ ತಗೊಳ್ಳೋದಕ್ಕೂ ಏನ್ ಸಂಬಂಧ ಅಂತ